ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ನೇರ ಮತ್ತು ವಿಲೋಮ ಅನುಪಾತಗಳು ಅಧ್ಯಾಯದ 23ನೇ ಪ್ರಶ್ನೆಯನ್ನ ಗಮನಿಸಿ. ದಪ್ಪ ಕಾಗದದ 12 ಹಾಳೆಗಳ ತೂಕವು 40 ಗ್ರಾಂ ಆಗಿದ್ದರೆ ಇದೇ ಕಾಗದದ ಎಷ್ಟು ಹಾಳೆಗಳು 2.5 ಕಿಲೋಗ್ರಾಂಗಳಷ್ಟು ತೂಗುತ್ತವೆ? ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ? 12 ಹಾಳೆಗಳ ತೂಕವನ್ನ ಕೊಟ್ಟಿದ್ದಾರೆ. ಎಷ್ಟಿದೆ? 40 ಗ್ರಾಂ ಇದೆ. ಸೊ ಒಟ್ಟು ಇಲ್ಲಿ 2.5 ಕಿಲೋಗ್ರಾಂ ಅಂದ್ರೆ ಏನಾಯ್ತು? 1 ಕಿಲೋಗ್ರಾಂ ಅಂದ್ರೆ 1,000 ಗ್ರಾಂ ಆಗತ್ತೆ. ಸೊ ಇದನ್ನ ಗ್ರಾಮಿಗೆ ಕನ್ವರ್ಟ್ ಮಾಡಿದ್ರೆ 2,500 ಗ್ರಾಂ ಒಟ್ಟು ತೂಕ ಇದ್ರೆ ಹಾಳೆಗಳ ಸಂಖ್ಯೆ ಎಷ್ಟಾಗತ್ತೆ ಅಂತ ಕೇಳಿದ್ದಾರೆ. ಸೊ ಹಾಗಾದ್ರೆ ಇಲ್ಲಿ ನಾವು ನೇರ ಅನುಪಾತವನ್ನ ಉಪಯೋಗಿಸ್ಬೇಕು. ಸೊ ಇದು ನೇರ ಅನುಪಾತದ ಲೆಕ್ಕ. ಸೊ ಹಾಳೆಗಳ ಸಂಖ್ಯೆ ಹೆಚ್ಚಾದಂತೆ ತೂಕವು ಏನಾಗತ್ತೆ ಹೇಳಿ? ಹೆಚ್ಚಾಗತ್ತೆ ಅಲ್ವಾ? ಸೊ ಹಾಗಾದ್ರೆ ಇದೇನಾಯ್ತು? 12 ಡಿವೈಡೆಡ್ ಬೈ 40 ಈಸ್ ಈಕ್ವಲ್ ಟು ಎಕ್ಸ್ ಡಿವೈಡೆಡ್ ಬೈ 2,500. ಸೊ ಈಗ ಇಲ್ಲಿ ಇದನ್ನ ಓರೆ ಗುಣಾಕಾರ ಮಾಡಿದಾಗ ಎಕ್ಸ್ ಈಸ್ ಈಕ್ವಲ್ ಟು 12 ಗುಣಿಸು 2,500 ಡಿವೈಡೆಡ್ ಬೈ 40. ಸೊ 0 ಕ್ಯಾನ್ಸಲ್ ಆಗುತ್ತೆ. ಸೊ 4 1 4, 4 3 12. ಸೊ 250 ಗುಣಿಸು 3 ಮಾಡಿ ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ? 750 ಬರ್ತಾ ಇದೆ. ಅಂದ್ರೆ ಏನಾಯ್ತು? 2.5 ಕಿಲೋಗ್ರಾಂ ತೂಗಲು ಅದೇ ಕಾಗದದ 750 ಹಾಳೆಗಳು ಬೇಕಾಗುತ್ತದೆ ಅಂತ ಆಯ್ತು. ಓಕೆ, ಥ್ಯಾಂಕ್ ಯು.